ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ಸಮಾಧಾನವು ನಿಮ್ಮೊಂದಿಗೂ ನಿಮ್ಮ ಕುಟುಂಬದವರೊಂದಿಗೂ ಹೇರಳವಾಗಿರಲಿ. ನಾವಿದನ್ನು ವಾಕ್ಯ ಧ್ಯಾನಿಸುವಂತೆ ಓದಿಕೊಳ್ಳುವಂಥ ದೇವರ ವಾಕ್ಯದ ಭಾಗವು ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 29ನೇ ವಚನ. ಯೋಹಾನ 5:29 ಅಲ್ಲಿ ಹೀಗೆ ಬರ್ತದೆ: ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಮತ್ತೊಮ್ಮೆ ಓದ್ತಾನೆ: ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಈ ವಾಕ್ಯವನ್ನು ನಾವು ಗಂಭೀರವಾಗಿ ಪರಿಗಣಿಸುವಂತೆ ದೇವರಾತ್ಮನ ನಮ್ಮ ಹೃದಯದಲ್ಲಿ ಮಾತನಾಡುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಿಮೆಯ ಕರ್ತನೆ, ಈ ಸಮಯದಲ್ಲಿ ನಾವು ಓದಿದ ಈ ವಾಕ್ಯಕ್ಕಾಗಿ ಸ್ತೋತ್ರ ಹೇಳ್ತೇವೆ. ನಾವು ಓದಿ ಕೇಳಿದ ವಾಕ್ಯವನ್ನು ನಾವು ಸನ್ಮಾನಿಸ್ತೇವೆ. ನೀನು ನಮಗೆ ಬರೆಸಿಕೊಟ್ಟು ದೇವರಿಗೆ ನಮ್ಮ ಗಮನಕ್ಕೆ ತಂದ ವಾಕ್ಯವನ್ನು ನಾವೀಗ ಕೇಳಿ ನಂಬುವಂತೆ, ಇದಕ್ಕೆ ತಕ್ಕ ವಿಧದಲ್ಲಿ ಆತ್ಮದಲ್ಲಿ ಕರ್ತನೆ ನಾವು ಎಚ್ಚರಗೊಳ್ಳುವಂತೆ ನಿನ್ನ ಕೃಪೆ ನಮಗೆ ಅನುಗ್ರಹಿಸು. ನಾವು ರಕ್ಷಣೆ ಹೊಂದುವಂತೆಯೂ ನಿನ್ನ ಕೃಪೆಯಿಂದ ನಿನ್ನ ಬರೋಣಕ್ಕಾಗಿ ನಾವು ಸಿದ್ಧರಾಗುವಂತೆಯೂ ನಮಗೆ ನಿನ್ನ ದಯೆಯನ್ನು ಅನುಗ್ರಹಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನು ನುಡಿದ ಯಾವ ಮಾತನ್ನು ನಾವು ಆಲಸ್ಯವಾಗಿ ಅಸಡ್ಡೆಯಾಗಿ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಕಾರಣ, ಅನೇಕ ಸಂಗತಿಗಳ ಕುರಿತು ನಮಗೆ ತಿಳಿಸುವವರು ಇಲ್ಲ. ಆದರೆ ಪರಲೋಕದಿಂದ ಬಂದ ದೇವಾದಿ ದೇವನು ಈ ಭೂಮಿಯಲ್ಲಿ ಮನುಷ್ಯನಾಗಿ ನಮ್ಮ ಎದುರು ಕಾಣಿಸಿಕೊಂಡವನು, ಜಗದುತ್ಪತ್ತಿಗೆ ಮೊದಲೇ ಇದ್ದ ದೇವರು, ಜಗತ್ತನ್ನು ನಿರ್ಮಾಣ ಮಾಡಿದ ಸೃಷ್ಟಿಕರ್ತನು, ನಂತರದಲ್ಲಿ ದೇವರು ಕ್ರಿಸ್ತನನ್ನು ವಾಗ್ದಾನ ಮಾಡುವಾಗ ಪ್ರವಾದಿಗಳ ಮೂಲಕ, ಮೋಶೆ ಧರ್ಮಶಾಸ್ತ್ರದಲ್ಲಿಯೂ ಮತ್ತು ಪ್ರವಾದಿಗಳ ಬಾಯಿಂದ ನುಡಿಯಲ್ಪಟ್ಟವನು ಆದ ಕ್ರಿಸ್ತನು ಈ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದು ಆತ ನುಡಿದ ಮಾತುಗಳು, ಆತನು ಮಾಡಿದ ಕ್ರಿಯೆಗಳು ಅದೆಲ್ಲವೂ ಚರಿತ್ರೆಯಲ್ಲಿಯೂ ವಾಕ್ಯದಲ್ಲಿಯೂ ದಾಖಲಾಗಿರುವ ವಿಷಯಗಳು. ಈತನು ಯಾವುದನ್ನು ಕಂಡಿದ್ದಾನೋ ಅದನ್ನು ನಮ್ಮ ಎದುರು ತಿಳಿಸಿದ್ದಾನೆ. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವ ದೇವರು ಆತನು ಈ ವಾಕ್ಯ ಭಾಗದಲ್ಲಿ ನಮ್ಮ ಭೂತಕಾಲದ ಸಂಗತಿಗಳು, ನಮ್ಮ ವರ್ತಮಾನ ಕಾಲದ ಸಂಗತಿಗಳು, ನಮ್ಮ ಭವಿಷ್ಯತ್ ಕಾಲದ ಸಂಗತಿಗಳನ್ನು ಆತನು ಬಹಳ ಸ್ಪಷ್ಟವಾಗಿ ನಮ್ಮ ಎದುರು ಮಾತನಾಡಿದ್ದಾನೆ. ಆತನು ಈ ದೇವರ ವಾಕ್ಯದಲ್ಲಿ ಲಿಖಿತ ರೂಪವಾಗಿ ನಮಗೆ ಬರೆಸಿಕೊಟ್ಟಿದ್ದಾನೆ. ಇದು ಲಿಖಿತ ದಾಖಲೆ. ಈತನು ಅನೇಕ ವಿಚಾರಗಳ ಮೇಲೆ ನಮಗೆ ಬೆಳಕು ಚೆಲ್ತಾನೆ. ಅದರಲ್ಲಿ ವಿಶೇಷವಾಗಿ ನಾವು ನಮ್ಮ ನಿತ್ಯತ್ವ, ಈ ಲೋಕದಲ್ಲಿ ನಾವು ಜೀವಿಸುವ ಗತಿ, ಅದರಿಂದ ಮುಂದೆ ನಮಗೆ ದೊರಕುವ ನಿತ್ಯತ್ವ ಎಂಥದೆಂಬುದನ್ನು ನಾವು ಗ್ರಹಿಸುವಂತೆ ಆತನು ಇದರಲ್ಲಿ ನಮಗೆ ತಿಳಿಸ್ತಾನೆ. ಹಾಗಾದರೆ ನಾವು ನಮ್ಮ ಮುಂದಿನ ನಿತ್ಯತ್ವದ ಆಯ್ಕೆ, ನಾವು ಇಹಲೋಕ ಯಾತ್ರೆಯನ್ನು ಮುಗಿಸಿದ ಮೇಲೆ ಅಥವಾ ಈ ಲೋಕದಲ್ಲಿ ನಮಗೆ ನೇಮಕ ಮಾಡಿದ ಜೀವನವನ್ನು ನಾವು ಮುಗಿಸಿಕೊಂಡ ಮೇಲೆ ನಾವು ಮುಂದೆ ಯಾವ ನಿತ್ಯತ್ವವನ್ನು ನಾವು ಕಳೀತೇವೆ? ಸಮಾಧಾನಕರ ಅಥವಾ ದೇವರ ಪ್ರಸನ್ನತೆಯಲ್ಲಿ ನಿತ್ಯತ್ವವನ್ನು ಕಳೀತೇವೋ, ಅಥವಾ ಎಂದೂ ಗೊಂದಲ, ವೇದನೆ, ಚಿಂತೆ, ಸಂಕಷ್ಟಗಳಿಂದ ಕೂಡಿದ ನಿತ್ಯ ಯಾತನೆಯಲ್ಲಿ ದೇವರ ಕೋಪವನ್ನು ಅನುಭವಿಸುವಂಥ ನಿತ್ಯತ್ವವನ್ನು ಕಳೀತೇವೆ? ಅದಕ್ಕೆ ಈಗಲೇ ತೀರ್ಮಾನವಾಗಬೇಕು. ಇಲ್ಲಿ ನಾವು ಓದಿದ ವಾಕ್ಯ ಹೀಗೆ ಹೇಳ್ತದೆ, ಇದು ಗಂಭೀರವಾದ ಮಾತು. ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಎಲ್ಲಿಂದ? ಇಂದಿನ ವಚನದಿಂದ ಓದ್ತಾನೆ: ಅದಕ್ಕೆ ಆಶ್ಚರ್ಯಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ, ಅದರ ಯೇಸು ಕ್ರಿಸ್ತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಹಾಗಾದರೆ ಯೇಸು ಕ್ರಿಸ್ತನ ಧ್ವನಿ ಮತ್ತೆ ಕೇಳಿ ಬರಲಿಕ್ಕಿದೆ.
ಭಕ್ತರ ಪುನರುತ್ಥಾನದ ಬಗ್ಗೆ ಮಾತನಾಡುವಾಗ 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಇಲ್ಲಿ ಕರ್ತನ ಧ್ವನಿ ಅಂದರೆ ಆತನ ಧ್ವನಿ ಅಂದರೆ ಯೇಸುಕ್ರಿಸ್ತನ ಧ್ವನಿ ಎಂಬುದಾಗಿ ಯೇಸುಕ್ರಿಸ್ತನು ತಾನೇ ಆತನು ಯೋಹಾನ 5:28-29 ಹೇಳಿದ ಮಾತಿಗೆ ಅನುಸಾರವಾಗಿ ಮುಂದೆ 1 ಥೆಸಲೋನಿಕ 4:16 ಬರೆದದೆ, ಕರ್ತನು ತಾನೇ ಆಜ್ಞಾಘೋಷದೊಡನೆ. ಹಾಗಾದರೆ ಕರ್ತನ ಆಜ್ಞಾಘೋಷ ಒಂದು ದಿನ ಕೇಳಲಿಕ್ಕಿದೆ. ಆ ದಿನ ಭಕ್ತರ ಸಮಾಧಿಗಳೆಲ್ಲವೂ ತೆರೆಯಲ್ಪಡ್ತದೆ. ಅವರೆಲ್ಲರೂ ಮಹಿಮಾ ಶರೀರದಲ್ಲಿ, ಇನ್ನು ಮರಣಕ್ಕೆ ಅಧೀನವಾಗದ ಶರೀರದಲ್ಲಿ ದೇವಪುತ್ರರ ಮಹಿಮೆ ಕ್ರಿಸ್ತನ ಸಾರೂಪ್ಯವನ್ನು ಧರಿಸಿಕೊಂಡು ಅವರೆದ್ದು ಬರಲಿಕ್ಕಿದ್ದಾರೆ. ಆ ವೇಳೆಯಲ್ಲಿ ಈ ಭೂಮಿಯಲ್ಲಿ ಬದುಕಿರುವ ಭಕ್ತರು ಸಹ ಇದೇ ವಿಧದಲ್ಲಿ ರೂಪಾಂತರವಾಗ್ತಾರೆ. ಇದನ್ನು ಪುನರುತ್ಥಾನ ಎಂಬುದಾಗಿ ಕರೆಯಲಾಗಿದೆ. ಆದರೆ ಪುನರುತ್ಥಾನದ 2 ವಿಭಾಗಗಳನ್ನು ಇಲ್ಲಿ ಯೇಸುಕ್ರಿಸ್ತನು ಮಾತನಾಡಿದ್ದಾನೆ. ಯೋಹಾನನ ಸುವಾರ್ತೆ 5ನೇ ಅಧ್ಯಾಯದ 29ನೇ ವಚನದಲ್ಲಿ, ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ. ಒಂದು ಜೀವಕ್ಕಾಗಿ, ದೇವರ ಕನಿಕರ ಅನುಭವಿಸುವುದಕ್ಕಾಗಿ ಪುನರುತ್ಥಾನ. 2ನೇದಾಗಿ ತೀರ್ಪಿಗಾಗಿ ಪುನರುತ್ಥಾನ, ದೇವರ ಕೋಪ ಅನುಭವಿಸಿ ನಿತ್ಯ ಬೆಂಕಿ, 2ನೇ ಮರಣ ಎನಿಸಿಕೊಳ್ಳುವ ನಿತ್ಯ ಬೆಂಕಿಯೊಳಗೆ ಹೋಗುವಂಥ ನ್ಯಾಯ ತೀರ್ಪು, ಅದಕ್ಕಾಗಿ ಪುನರುತ್ಥಾನ. ಸ್ಪಷ್ಟವಾಗಿ ಹೇಳ್ತಾ ಇದೆ. ಪ್ರಪಂಚದಲ್ಲಿ ಧಾರ್ಮಿಕ ವಿಷಯಗಳನ್ನ ಮಾತನಾಡುವವರು, ಚರ್ಚೆ ಮಾಡುವವರ ಮಧ್ಯದಲ್ಲಿ ಅನೇಕ ವಿಷಯಗಳ ಮೇಲೆ ಚರ್ಚೆಗಳು ನಡೀತದೆ. ಅದರಲ್ಲಿ ಒಂದು ಪ್ರಬಲವಾದ ವಿಷಯ ಪುನರುತ್ಥಾನ. ಪುನರುತ್ಥಾನ ಎಂಬುದಾಗಿ ಹೇಳಿದರೆ ಅದನ್ನು ಯಾವ ಒಂದು ವಿಷಯಕ್ಕೆ ಅದು ಹೊಂದಿಕೆ ಆಗ್ತದೆ ಅಂತ ಹೇಳಿದ್ರೆ, ಸತ್ತವರು ತಿರುಗಿ ಜೀವದಿಂದ ಎದ್ದು ಬರುವಂಥದ್ದು. ಇದು 1-2 ಕಾಲದ ವಿಷಯವಲ್ಲ, ಇದು ಅನೇಕ ಕಾಲದ ವಿಷಯ. ನಾವು ಸತ್ಯವೇದದಲ್ಲಿ ಹಳ ಒಡಂಬಡಿಕೆಯಲ್ಲಿಯೂ ಇದರ ಕುರಿತು ಸಾಕಷ್ಟು ಓದ್ತೇವೆ, ಹೊಸ ಒಡಂಬಡಿಕೆಯಲ್ಲೂ ಇದನ್ನು ಓದ್ತೇವೆ. ಚರಿತ್ರೆಯ ಕೆಲವು ಭಾಗಗಳನ್ನು ಓದುವಾಗ ಅಲ್ಲಿಯೂ ಇದರ ಕುರಿತಾದ ಇಂಥ ಕೆಲವು ಸಂಗತಿಗಳನ್ನ ನಾವು ಓದ್ತೇವೆ. ಹಾಗಾದರೆ ಮನುಷ್ಯನ ಮನಸ್ಸು ಅಥವಾ ಮನುಷ್ಯನ ಯೋಚನೆಯಲ್ಲಿ ಪುನರುತ್ಥಾನಕ್ಕಾಗಿ ತವಕವಿದೆ. ಸತ್ತವರು ತಿರುಗಿ ಬದುಕಿ ಬರುವ ಆಲೋಚನೆ ಇದೆ. ಆದರೆ ಅದೇ ವೇಳೆಯಲ್ಲಿ ನಮಗೆ ಪುನರುತ್ಥಾನವನ್ನು ದೇವರು ವಾಗ್ದಾನ ಮಾಡಿದ್ದಾನೆ. ನೀತಿವಂತರಿಗಾಗುವ ಪುನರುತ್ಥಾನ ಹೊಂದಿದೆ, ಅನೀತಿವಂತರಿಗಾಗುವಂಥ ಪುನರುತ್ಥಾನವಿದೆ. ಅದನ್ನೇ ಇಲ್ಲಿ ಓದಿದ್ದು. ಒಳ್ಳೆಯದನ್ನು ಮಾಡಿದವರಿಗೆ ಅಂದರೆ ನೀತಿವಂತರು, ಕೆಟ್ಟದನ್ನು ನಡೆಸಿದವರಿಗೆ ಅಂದರೆ ಅನೀತಿವಂತರು, ಇಬ್ಬರಿಗೂ ಪುನರುತ್ಥಾನವನ್ನು ದೇವರು ಮಾತನಾಡ್ತಾನೆ. ಪುನರುತ್ಥಾನದ ಚರ್ಚೆ ವಿಧವಿಧವಾಗಿದೆ. ಆಧಾರ ಸಹಿತವಾದ ಪುನರುತ್ಥಾನದ ಚರ್ಚೆಯೂ ಇದೆ, ಆಧಾರ ರಹಿತ ಪುನರುತ್ಥಾನ ಚರ್ಚೆಗಳು ಇವೆ. ಗೊತ್ತು ಗುರಿ ಇಲ್ಲದ ಪುನರುತ್ಥಾನದ ಚರ್ಚೆಯೂ ಇದೆ, ಸರಿಯಾದ ಗುರಿ ಇರುವ ಪುನರುತ್ಥಾನದ ಅರ್ಥಗರ್ಭಿತವಾದ ಚರ್ಚೆಯೂ ಇದೆ. ಈ ಪುನರುತ್ಥಾನದ ವಿಷಯದಲ್ಲಿ ದೇವರ ಪಾತ್ರವಿದೆ. ಪುನರುತ್ಥಾನದ ವಿಷಯವು ಇದು ಮನುಷ್ಯರಿಗೆ ಸಂಬಂಧಪಡ್ತದೆ. ಇದೊಂದು ಬಹಳ ಉತ್ತಮವಾದ ವಿಷಯವೆಂದೇ ಪರಿಗಣಿಸಬೇಕು. ಕೆಲವೊಮ್ಮೆ ಗುರಿ ಇಲ್ಲದ ಪುನರುತ್ಥಾನದ ಚರ್ಚೆಯೂ ಬರ್ತದೆ. ಒಬ್ಬ ಪ್ರಸಿದ್ಧ ವ್ಯಕ್ತಿ ಈ ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥ ಒಬ್ಬ ಪ್ರಸಿದ್ಧ ವ್ಯಕ್ತಿ, ಅವರು ಎಲ್ಲಿಯೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಯಾವ ರೀತಿ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಅವರು ಯೇಸುಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಕೆಲವು ಮಾತುಗಳನ್ನ ಕೇಳಿಸಿಕೊಂಡ್ರಂತೆ. ಆ ಹೇಳಿಕೆ ಎಲ್ಲಿ ಕೆಲವರು ಯೇಸುಕ್ರಿಸ್ತನ ಪುನರುತ್ಥಾನ ಆಗಲಿಲ್ಲ ಅಂತ ಹೇಳಿದ್ರಂತೆ. ಆದರೆ ಅವರಿಗೆ ಅರಿತಂಥ ಒಬ್ಬ ವ್ಯಕ್ತಿ, ಅವರು ಬಹಳ ಪೂಜನೀಯವಾಗಿ ಕಾಣುವಂಥ ಒಬ್ಬ ವ್ಯಕ್ತಿ, ಅವರ ಒಂದು ಪ್ರಯತ್ನದಲ್ಲಿ ಶರೀರದಲ್ಲಿ ಒಮ್ಮೆ ಅವರ ಆತ್ಮ ಶರೀರ ಬೇರ್ಪಟ್ಟ ಅನುಭವ ಹೊಂದಿದ್ರಂತೆ.
ನಂತರದಲ್ಲಿ ತಿರುಗಿ ಅವರ ಆತ್ಮಶರೀರ ಒಂದಾದ ಅನುಭವವನ್ನು ಅವರು ಕಂಡ್ರಂತೆ. ಹೀಗೆ ಅವರು ಹೇಳುವಾಗ ಕ್ರಿಸ್ತನ ಪುನರುತ್ಥಾನಕ್ಕೆ ಯಾವ ಆಧಾರವಿಲ್ಲ, ಅಥವಾ ಕೆಲವರ ಹೇಳಿಕೆ ಪ್ರಕಾರ ಅದು ನಡೀಲಿಲ್ಲ. ಆದರೆ ಅವರು ಒಂದು ಗಣ್ಯವಾಗಿ ಕಾಣುವಂಥ ವ್ಯಕ್ತಿಗೆ ಇದರ ಅನುಭವವಾಗಿದೆ, ಹಾಗಾದರೆ ಅವರ ಪುನರುತ್ಥಾನ ಸರಿ. ಇಂಥ ವಾದಗಳು ಎಷ್ಟು ನಿಲ್ತದೆ, ಇದರ ಹಿನ್ನೆಲೆ, ಇದರ ಮುನ್ನೆಲೆ, ಇದರ ಗಾಂಭೀರ್ಯತೆ, ಅವರ ಮಾತಿನಲ್ಲಿ ಅವರಿಗೆ ಅದು ಎಷ್ಟು ಅರಿವಾಗಿದೆ, ಎಷ್ಟು ಅರಿವಾಗಲಿಲ್ಲ, ಇದು ಯಾರಿಂದ ನಮಗೆ ಸಿಕ್ಕ ವಿಷಯ, ದೇವರಿಂದ ನಮಗೆ ಸಿಕ್ಕ ವಿಷಯ, ಇದರಲ್ಲಿ ದೇವರ ಯೋಜನೆಯನ್ನು ಯಾವ ವಿಚಾರಗಳಲ್ಲಿ ಇಲ್ಲವೇ ಇಲ್ಲ. ಪುನರುತ್ಥಾನ ಮನುಷ್ಯನಿಗೆ ನೇಮಕ ಮಾಡಿರುವಂಥದ್ದು ನಾವು ನೇಮಿಸಿಕೊಂಡ ವಿಷಯ ಅಲ್ಲ, ಅದು ದೇವರು ಮನುಷ್ಯನಿಗೆ ನೇಮಿಸಿದ ವಿಷಯ. ನಮ್ಮ ಮೂಲಪಿತೃವಾದ ಅಬ್ರಾಹ್ಮನೊಳಗೆ ದೇವರು ಕೊಟ್ಟಂಥ ಆ ನಂಬಿಕೆಯೊಳಗೆ ಎರಡು ಶ್ರೇಷ್ಠ ತಿರುಳಿದೆ. ಒಂದು, ದೇವರು ಸತ್ತವನ್ನು ಬದುಕಿಸುವ ದೇವರು. ಅಬ್ರಾಹ್ಮನ ನಂಬಿಕೆಯಲ್ಲಿ ಒಂದು ಮೊದಲ ವಿಷಯವಾಗಿ ಇದನ್ನು ಹೇಳಿದ್ದಾರೆ, ಸತ್ತವನ್ನು ಬದುಕಿಸುವ ದೇವರು. ಎರಡನೇ, ಆತನ ವಿಶ್ವಾಸದೊಳಗಿರುವಂಥ ಎರಡನೇ ತಿರುಳು, ಇಲ್ಲದಿರುವುದನ್ನು ಇರುವುದಾಗಿ ಬರಮಾಡುವ ದೇವರು. ಔಟ್ ಆಫ್ ನಥಿಂಗ್ ಹಿ ಕ್ಯಾನ್ ಬ್ರಿಂಗ್ ಸಮಥಿಂಗ್. ಯಾವುದೇ ಒಂದು ವೈಜ್ಞಾನಿಕ ಅನ್ವೇಷಣೆಗೆ ಏನಾದರೂ ಒಂದು ಬೇಕೇ ಬೇಕು. ಈ ವಿಜ್ಞಾನಿಗಳು ಹೇಗೆ ನಂಬ್ತಾರೆ, ಒಂದು ಸಣ್ಣ ಅಣುವಿನಿಂದ ಇಷ್ಟು ದೊಡ್ಡ ಜಗತ್ತಾಯಿತು. ವಿಜ್ಞಾನಿಗಳು ಅದನ್ನು ಗಾಡ್ ಪಾರ್ಟಿಕಲ್ ಅಂತ ಹೇಳ್ತಾರೆ. ಅದರಿಂದ ಇದೆಲ್ಲ ನಡೆಯುತ್ತೆ. ಹಾಗಾದರೆ ಏನಾದರೂ ಇದ್ದರೆ ಅದರಿಂದ ಏನಾದರೂ ಆಗ್ತದೆ. ಆದರೆ ವಾಕ್ಯ ಹೇಳ್ತದೆ, ದೇವರ ಒಳಗಿರುವ ದೇವರ ಕಾರ್ಯಸಾಧನೆ ಹೇಗಿದೆ, ಏನೂ ಇಲ್ಲದ್ರಿಂದ ಇರುವುದನ್ನು ಬರಮಾಡುವ ದೇವರು. ಅದರಲ್ಲಿ ಮೊಟ್ಟ ಮೊದಲನೇದು ಸತ್ತವರನ್ನ ಬದುಕಿಸುವ ದೇವರು. ಹಾಗಾದರೆ ಸತ್ತವನ್ನ ಬದುಕಿಸುವ ದೇವರು ತನ್ನನ್ನು ಅಂಥವನನ್ನಾಗಿ ನಮ್ಮ ಮೂಲಪಿತೃವಾದ ಅಬ್ರಾಹ್ಮನಿಗೆ ಪ್ರಕಟಿಸಿಕೊಂಡ. ಅದನ್ನು ಅಬ್ರಾಹ್ಮನ ಹಾಗೆ ನಂಬ್ತಾನೆ. ಅಂಥ ಒಂದು ಸಂಭವ ಕಾಣುವುದಕ್ಕೆ ಮೊದಲೇ ಆತನ ಅದನ್ನು ನಂಬಿದ ನಿದರ್ಶನ ಚರಿತ್ರೆಯಲ್ಲಿ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ. ಇನ್ನು ವಿಧ ವಿಧವಾದ ಪುನರುತ್ಥಾನದ ಚರ್ಚೆಗಳಿದೆ. ಈ ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ನಾನು ಈಗ ಹೇಳಿದ ಆ ಸಂಗೀತ ತಜ್ಞರು ಅಲ್ಲಗಳೆಯುವುದಾದರೆ, ಅವರ ಹೇಳಿಕೆ ನಮ್ಮ ಸಮಕಾಲೀನರ ಹೇಳಿಕೆ. ಅವರು ಯಾವುದು ಯೇಸು ಕ್ರಿಸ್ತನ ಪುನರುತ್ಥಾನ ಆಗಲಿಲ್ಲ ಅನ್ನೋದಕ್ಕೆ ಇತ್ತೀಚೆಗೆ ಕೆಲವರು ಹೇಳಿದ್ದಾರೆ ಎಂಬುದಾಗಿ ಹೇಳ್ತಾರಲ್ಲ, ಹಾಗಾದರೆ ಅದು ಅವರ ಸಮಕಾಲೀನರ ಹೇಳಿಕೆ. ಕ್ರಿಸ್ತನ ಪುನರುತ್ಥಾನ ಆಯಿತು ಎಂಬುದಾಗಿ ನಮಗೆ ಈ ಸತ್ಯವೇದ ಬೈಬಲ್ ಹೇಳುವಂಥ ಮಾತು, ಇದು ದೇವರು ಭೂಮಿಯಲ್ಲಿ ಮನುಷ್ಯನಾಗಿ, ಅಂದರೆ ಯೇಸು ಕ್ರಿಸ್ತನ ಮೆಸ್ಸನಾಗಿ ಭೂಮಿಯಲ್ಲಿ ಜೀವಿಸಿ, ಆತನು ಶಿಲುಬೆ ಶ್ರಮ ಅನುಭವಿಸಿ ಸತ್ತು ಜೀವಿತನಾಗಿ ಎದ್ದಾಗ ಇವೆಲ್ಲವನ್ನು ಸಾಕ್ಷೀಕರಿಸಿದ ಅನೇಕರ ಸಾಕ್ಷಿಯ ಹೇಳಿಕೆ. ಹಾಗಾದರೆ ಕ್ರಿಸ್ತನ ಸಮಕಾಲೀನರ ಹೇಳಿಕೆಯನ್ನು ನಂಬಬೇಕು. ಈಗ ಯಾವುದೋ ಒಂದು ರೀತಿಯಲ್ಲಿ ಮನಸ್ಸು ಯೋಚಿಸಿದನ್ನು ಹೇಳಿದನ್ನು ನಂಬಬೇಕು. ಇವುಗಳನ್ನ ನಾವು ವಿವೇಚಿಸಲೇಬೇಕಾಗ್ತದೆ. ಯೇಸುವಿನ ಜೀವಿತವನ್ನು, ಆತನನ್ನು ಅನುದಿನವೂ ಹಿಂಬಾಲಿಸಿದ ಅನುಯಾಯಿಗಳು, ಆತನ ಶಿಲುಬೆ ಶ್ರಮೆ ಮರಣ ಪುನರುತ್ಥಾನ ಕಂಡವರು, ಅವರು ಕ್ರಿಸ್ತನ ಪುನರುತ್ಥಾನದ ಸಾಕ್ಷಿನ ಅವರು ಖಾಲಿ ಮಾತನಾಡಲಿಲ್ಲ, ಅದನ್ನು ಸಾಧಿಸಿದ್ರು. ಹೇಗೆ? ಮುಖ್ಯವಾಗಿ ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯದಲ್ಲಿ ಹುಟ್ಟುಕುಂಟ ಆತನು ದೇವಾಲಯದ ಬಾಗಿಲ ಬಳಿಯಲ್ಲಿ ಭಿಕ್ಷೆ ಬೇಡ್ತಿದ್ದವ. ಆಲಯದ ಒಳಗೆ ಹೋಗುವವರು, ಆಲಯದ ಹೊರಗೆ ಬರುವವರ ಬಳಿಗೆ ಆತನು ಭಿಕ್ಷೆ ಬೇಡ್ತಿದ್ದ. ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ನಡೆಯುವಂಥ ಪ್ರಾರ್ಥನೆಗೆ ಜನರು ಬರುವಾಗ ಅವನನ್ನು ಅಲ್ಲಿ ಕುಳ್ಳಿರಿಸ್ತಿದ್ರು. ಆಗ ಪೇತ್ರ ಯೋಹಾನರು ಅವರು ಸಹ ಪ್ರಾರ್ಥನೆಗೆ ಬರುವಾಗ ಅಲ್ಲಿದ್ದ ಹುಟ್ಟುಕುಂಟ ಅವರ ಬಳಿ ಅಪೇಕ್ಷಿಸ್ತಾನೆ, ಇವರೇನಾದರೂ ಕೊಡ್ಬೋದು. ಆದರೆ ಅಲ್ಲಿ ಪೇತ್ರನ ಯೋಹಾನರ ಮಾತು ಬಹಳ ಗಂಭೀರವಾಗಿದೆ. ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿಲ್ಲ, ಆದರೆ ನನ್ನಲ್ಲಿರುವುದನ್ನು ಅಥವಾ ನಮ್ಮಲ್ಲಿರುವುದನ್ನು ನಿನಗೆ ಕೊಡುತ್ತೇವೆ. ಬಹಳ ಬಹಳ ಸೊಗಸಾದ ಮಾತು ಅಲ್ಲಿ ಹೇಳಿದೆ. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯದ 6-7ನೇ ವಚನ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ಪೇತ್ರ ಸ್ಪಷ್ಟವಾಗಿ ಹೇಳ್ತಾನೆ, ನನ್ನಲ್ಲಿರುವುದನ್ನು ನಿನಗೆ ಕೊಡ್ತೇನೆ. ಹಾಗಾದರೆ ಅವನೊಳಗೆ ಏನಿದೆ ಅದನ್ನು ನೋಡಬೇಕಾಗ್ತದೆ. ನನ್ನಲ್ಲಿರುವುದನ್ನು ಕೊಡುತ್ತೇನೆ,
ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಲಿ ದೇವಾಲಯದೊಳಗೆ ಹೋದನು. ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ ಇವನು ದೇವಾಲಯದ ಸುಂದರ ದ್ವಾರ ಎಂಬ ಬಾಗಿಲಿನಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದವನೆಂದು ಗುರುತು ಹಿಡಿದು ಅವನಿಗೆ ಸಂಭವಿಸಿದ್ದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರು. ನಿಲ್ಲಲಾರದವನು ನಿಂತಿದ್ದಾನೆ, ನಡೆಯಲಾರದವನು ನಡೆದಿದ್ದಾನೆ, ಓಡಲಾರದವನು ಓಡಿದ್ದಾನೆ, ಜಿಗಲಾರದವನು ಜಿಗ್ದಿದ್ದಾನೆ, ಕಾಲೂರಿ ನಿಲ್ಲಲಾರದವನು ಕಾಲೂರಿ ನಿಂತಿದ್ದಾನೆ. ಅವನ ಸಂತೋಷಕ್ಕೆ ಒಂದು ಅಂತ್ಯವೇ ಇಲ್ಲ. ಸಂಭ್ರಮಿಸ್ತಿದ್ದಾನೆ. ದೇವಾಲಯಕ್ಕೆ ಬರೋರೆಲ್ಲ ಅವನ ನೋಡಿಕೊಂಡು ಬರೋದ್ರಿಂದ ಎಲ್ಲರಿಗೂ ಗೊತ್ತಾಯಿತು ಇವನು ಆ ಬಾಗಿಲಲ್ಲಿ ಕುಳಿತ ಭಿಕ್ಷುಕ. ಇದು ಹೇಗೆ ಸಾಧ್ಯ? ಒಂದು ಸಮೂಹವೇ ಅಲ್ಲಿ ಸೇರ್ತದೆ. ಪೇತ್ರ ಯೋಹಾನರನ್ನೇ ಅಂಟಿಕೊಂಡು ಅವನಿದ್ದರಿಂದ ಈ ಮೂವರ ಸುತ್ತಲೂ ಜನ ಸೇರಿ ಬರ್ತಾರೆ. ಸಾವಿರಾರು ಜನ ಅಲ್ಲಿ ಸೇರಿ ಬಂದಾಗ ಆಗ ಅವರನ್ನು ಉದ್ದೇಶಿಸಿ ಪೇತ್ರನು ಮಾತನಾಡಬೇಕಾದ್ರೆ ಈ ಕಾರ್ಯ ಹೇಗೆ ನಡೀತು ಎನ್ನುವುದನ್ನು ಆತನು ಮಾತನಾಡ್ತಾನೆ. ಹೇಗೆ ಹೇಳ್ತಾನೆ ಅಂತ ಹೇಳಿದ್ರೆ 3ನೇ ಅಧ್ಯಾಯದ 15ನೇ ವಚನ, 15-16, ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯದ 15-16. ಆದರೆ ದೇವರು ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದನು. ತಂದೆಯಾದ ದೇವರು ಆತನು ಭೂಮಿಗೆ ಕಳಿಸಿಕೊಟ್ಟ ತನ್ನ ಮಗನು ಅಂದರೆ ಕ್ರಿಸ್ತನನ್ನು ಮರಣಕ್ಕೆ ಒಪ್ಪಿಸಿ ಅವನನ್ನು ಜೀವದಿಂದ ಎಬ್ಬಿಸಿದ. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ಕಣ್ಣಾರೆ ಕಂಡ ಇಬ್ಬರು ನಾ ಹೇಳ್ತಿದ್ದಾರೆ, ನಾವೇ ಸಾಕ್ಷಿಗಳು. ಮತ್ತು 14ನೇ ವಚನದಲ್ಲಿ ಹೇಳ್ತಾನೆ, ನೀವು ನೋಡುವಂಥ ನಿಮಗೆ ಗುರುತಿರುವಂಥ ಈ ಮನುಷ್ಯನು ನೆಟ್ಟಗಾದದಕ್ಕೆ ಆತನ ಹೆಸರಿನಲ್ಲಿಟ್ಟ ನಂಬಿಕೆಯ ಕಾರಣ ಆ ಹೆಸರೇ ಇವನನ್ನು ಬಲಪಡಿಸಿತು. ಆತನ ಮೂಲಕ ಉಂಟಾಗಿರುವ ನಂಬಿಕೆ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತು. ಯಾವ ನಜರೇತಿನ ಯೇಸುವನ್ನ ತಂದೆಯಾದ ದೇವರು ಜೀವದಿಂದ ಎಬ್ಬಿಸಿದನೋ ಆ ಜೀವದಿಂದ ದೇವರು ಯೇಸು ಕ್ರಿಸ್ತನ ಎಬ್ಬಿಸಿದಂಥ ನಂಬಿಕೆ, ಆ ನಂಬಿಕೆ ಏನು ಮಾಡ್ತಂತೆ? ಅದು ಹೇಳ್ತದೆ, ನೀವು ನೋಡುವಂಥ ನಿಮಗೆ ಗುರುತಿರುವಂಥ ಈ ಮನುಷ್ಯನ ನೆಟ್ಟಗಾದದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯ ಕಾರಣ. ದೇವರು ಸತ್ತರೊಳಗಿಂದ ಎಬ್ಬಿಸಿದ್ದಂಥ ಸತ್ತಿದ್ದ ತನ್ನ ಮಗನನ್ನು ಜೀವಕ್ಕೆ ಎಬ್ಬಿಸಿದ್ದನಲ್ಲ, ಆ ನಜರೇತಿನ ಯೇಸುವನ್ನ ನಂಬಿದ್ರಿಂದಲೇ ಇವನಿಗೀಗ ಈ ಮನುಷ್ಯ ನೆಟ್ಟಗಾದ. ಮತ್ತೆ ಹೇಳ್ತಾನೆ, ಆ ಹೆಸರೇ, ಆ ನಜರೇತ ಎಂಬ ಯೇಸು, ದೇವರು ಸತ್ತರೊಳಗಿಂದ ಎಬ್ಬಿಸಿದ ನಜರೇತ ಎಂಬ ಯೇಸುವಿನ ಹೆಸರೇ ಇವನನ್ನು ಬಲಪಡಿಸಿತು. ಮುಂದೆ ಹೇಳ್ತದೆ, ನಿಮ್ಮೆಲ್ಲರ ಮುಂದೆ ಅವನಿಗೆ ಪೂರ್ಣ ಕ್ಷೇಮ ಕೊಟ್ಟಿತ್ತು. ಏನನ್ನು ಹೇಳಲು ಪ್ರಯತ್ನಿಸ್ತಿದ್ದೇನೆ? ಯೇಸು ಪುನರುತ್ಥಾನವಾದ ಯೇಸುವನ್ನು ಅನೇಕರು ಕಂಡು ಸಾಕ್ಷಿ ಹೇಳಿದ್ದಾರೆ. ಆತನು ಪುನರುತ್ಥಾನವಾದದ್ದು ನಿಜ ಎನ್ನುವುದಕ್ಕೆ ಬಲವಾದ ಕಾರಣ ಆತನ ಹೆಸರಿನಲ್ಲಿ ಆಗುವಂಥ ಅದ್ಭುತಗಳು. ದೇವರು ಸತ್ತರೊಳಗಿಂದ ಎಬ್ಬಿಸಿದಂಥ ಯೇಸು, ಆ ಯೇಸುವಿನ ಆ ಒಂದು ವಿಷಯವನ್ನು ನಂಬಿದ್ದು, ಸತ್ತರೊಳಗೆ ಎದ್ದು ಬಂದ ಯೇಸುವಿನ ವಿಷಯದಲ್ಲಿ ನಂಬಿಕೆ, ಸತ್ಯದ ಕ್ರಿಸ್ತನನ್ನು ಬದುಕಿಸಿದ್ದ ದೇವರಲ್ಲಿ ನಂಬಿಕೆ, ಹೀಗೆ ಸತ್ತರೊಳಗೆ ಎದ್ದು ಬಂದ ನಜರೇತಿನ ಯೇಸು ಕ್ರಿಸ್ತನ ಹೆಸರು. ಹಾಗಾದರೆ ಪುನರುತ್ಥಾನ ಹೊಂದಿದ ಯೇಸುವಿನ ಹೆಸರಿನಲ್ಲಿಯೇ ಅದ್ಭುತಗಳು ನಡೆಯಿತು. ಇದಕ್ಕೆ ಕಾರಣ ಆತನ ಪುನರುತ್ಥಾನ. ಅದ್ಭುತಗಳು ನಡೆದದಕ್ಕೆ ಕಾರಣ ಪುನರುತ್ಥಾನ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ತನ್ನ ಮಗನು ನಮ್ಮ ಮೂಲ ಪಿತೃವಲ್ಲಿ ಪುನರುತ್ಥಾನದ ವಿಶ್ವಾಸ, ದೇವರ ವಾಕ್ಯದಲ್ಲಿ ಪುನರುತ್ಥಾನದ ಪ್ರವಾದನೆಗಳು, ದೇವರು ತನ್ನ ಮಗನನ್ನು ಮರಣಕ್ಕೊಪ್ಪಿಸಿ ಆತನನ್ನು ತಿರುಗಿ ಪುನರುತ್ಥಾನಗೊಳಿಸಿದ್ದು, ಆತನ ಶಿಷ್ಯರು ಆತನ ಪುನರುತ್ಥಾನದ ವಿಷಯದಲ್ಲಿ ಸಾಕ್ಷೀಕರಿಸಿದ್ದು, ಮತ್ತು ಇನ್ನೂ ಅನೇಕರು ಈ ಪುನರುತ್ಥಾನ ಹೊಂದಿದ ಯೇಸುವನ್ನು ಸಾರಿದ್ದು, ಅದನ್ನು ಕೇಳಿ ನಂಬಿದವರಲ್ಲಿ ಅದ್ಭುತಗಳು, ಇದೆಲ್ಲವೂ ಪುನರುತ್ಥಾನಕ್ಕೆ ಸಾಕ್ಷಿ. ಎಂದಿಗೂ ಈ ಕಾರ್ಯಗಳು ಇನ್ನೂ ನಿಂತಿಲ್ಲ. ಪುನರುತ್ಥಾನ ಹೊಂದಿದ ಯೇಸುವಿನ ಕುರಿತಾಗಿ ಸಾರೋಣ ಇನ್ನೂ ನಿಂತಿಲ್ಲ. ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನನ್ನು ನಂಬುವಂಥದ್ದು ಇನ್ನೂ ನಿಂತಿಲ್ಲ. ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನ ಹೆಸರನ್ನು ನಂಬೋದ್ರಿಂದ ಆಗುವಂಥ ಅದ್ಭುತಗಳು ಇಂದಿಗೂ ನಿಂತಿಲ್ಲ. ದೇವರಿಗೆ ಸ್ತೋತ್ರ. ಪುನರುತ್ಥಾನವಿದೆ. ಮುಂದೆ ಏನು? ಮುಂದೆ ದೇವರು ಸತ್ಯದ ಕ್ರಿಸ್ತನನ್ನು ಹೇಗೆ ಎಬ್ಬಿಸಿದನೋ, ಯೇಸು ಕ್ರಿಸ್ತನ ಮುಖಾಂತರ ಆತನು ನಮ್ಮನ್ನು ನಾಳೆ ಎಬ್ಬಿಸಿ ನಮಗೂ ಪುನರುತ್ಥಾನವನ್ನು ನೇಮಿಸಿದ್ದಾನೆ. ಈ ಪುನರುತ್ಥಾನದಲ್ಲಿ 2 ವಿಭಾಗ ಎಂಬುದಾಗಿ ಆಗಲೇ ನೋಡಿದ್ದೇವೆ. ಇದರಲ್ಲಿ ನೀತಿವಂತರಿಗೆ, ಭಕ್ತರಿಗಾಗುವಂಥ ಪುನರುತ್ಥಾನ ಒಂದು ಭಾಗ, ನಂತರದಲ್ಲಿ ಅನೀತಿವಂತರಿಗೆ
ದೇವರನ್ನು ಕ್ರಿಸ್ತನನ್ನು ಅಲ್ಲಗಳೆದವರಿಗೆ ಆಗುವಂಥ ಪುನರುತ್ಥಾನ ಇನ್ನೊಂದು. ಈ ಭಾಗದಲ್ಲಿ ಯಾವ ಕಾರಣಕ್ಕಾಗಿ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ. ಜೀವ, ಈ ಜೀವ ಎನ್ನುವಂಥದ್ದು ದೇವರಿಗೆ ಸಂಬಂಧಪಟ್ಟ ವಿಷಯ. ದೇವರಿಗೂ ಮರಣಕ್ಕೂ ಸಂಬಂಧ ಇಲ್ಲ. ಹಾಗಾದರೆ ಸತ್ಯದ ಕ್ರಿಸ್ತನನ್ನು ದೇವರು ಬದುಕಿಸಿದ, ಹೌದು, ಆ ಮರಣ ನಮ್ಮಲ್ಲಿದ್ದ ಮರಣ, ಅದನ್ನು ನಮ್ಮ ಪರವಾಗಿ ಆತನು ಬಂದು ಅನುಭವಿಸಿ ತಿರುಗಿ ಮರಣವನ್ನು ಜಯಿಸಿ ಆತನ ಎದ್ದು ಬಂದಿದ್ದ. ಜೀವಕ್ಕೆ ಸಂಬಂಧಪಟ್ಟದ್ದು. ನಾವು ಯೋಹಾನ ಸುವಾರ್ತೆಯಲ್ಲಿ ಕೆಲವೊಂದು ಹೇಳಿಕೆಗಳನ್ನ ಓದ್ತೇವೆ. ಹೇಗೆ? ಈಗ ನೀವು ಕೇಳಿದ ನನ್ನ ಮಾತುಗಳೇ ಆತ್ಮವೂ ಜೀವವಾಗಿದೆ. ಜೀವ, ನಾನೇ ಮಾರ್ಗವೂ ಸತ್ಯವೂ ಜೀವವು. ಜೀವ ಕೊನೆಗೆ ಬರುವಾಗ ಅಲ್ಲಿ ಜೀವ, ನಾನೇ ಪುನರುತ್ಥಾನ ಜೀವವು. ಜೀವ. ಹೀಗೆ ಯೋಹಾನ ಸುವಾರ್ತೆಯಲ್ಲಿ ಜೀವ 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 ಅನ್ನುವಂಥ ಈ ಪದದ ಪ್ರಯೋಗ ಅನೇಕ ಸಾಧ್ಯ. ಕೆಲವೊಮ್ಮೆ ಜೀವವನ್ನು ನಿತ್ಯ ಜೀವ ನಿತ್ಯ ಜೀವ ನಿತ್ಯ ಜೀವ ಅನೇಕ ಸರ್ತಿ. ಕಾರಣ ದೇವರಲ್ಲಿರುವ ಜೀವ ಅದು ನಿತ್ಯ ಜೀವ, ಮುಗಿದು ಹೋಗುವ ಜೀವ ಅಲ್ಲ. ಯೇಸುಕ್ರಿಸ್ತನನ್ನು ನಂಬಿದ ನಮಗೆ ದೇವರು ಕರುಣಿಸುವ ಜೀವ, ದೇವರು ದಾನವಾಗಿ ಕೊಡುವ ಜೀವ, ಕ್ರಿಸ್ತನಲ್ಲಿ ನಮಗೆ ದೊರಕುವ ಜೀವ, ಅದು ದೇವರ ಜೀವ, ಅದು ನಿತ್ಯ ಜೀವ. ಯೇಸುಕ್ರಿಸ್ತನು ಭೂಮಿಗೆ ಬಂದದಕ್ಕೆ ಒಂದು ಪ್ರಮುಖ ಕಾರಣ ಈ ದೇವರ ಜೀವವನ್ನು ನೀನು ನಾನು ಹೊಂದಿಕೊಳ್ಳಬೇಕೆಂದೆ. ಹಾಗಾದರೆ ಈ ನಿತ್ಯ ಜೀವದೊಳಗೆ ಸೇರುವ ವಿಷಯಕ್ಕಾಗಿ ಇಲ್ಲಿ ಹೇಳ್ತಾ ಇದೆ, ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ. ದೇವರ ಲೋಕ ಅದು ನಿತ್ಯ ಲೋಕ. ಅಲ್ಲಿರುವ ದೇವರು ನಿತ್ಯ ದೇವರು. ಆತನ ನುಡಿಗಳು ನಿತ್ಯ ವಾಕ್ಯ. ಆತನ ವಾಗ್ದಾನಗಳು ನಿತ್ಯ ವಾಗ್ದಾನಗಳು. ಆತನು ನಮಗೆ ದಯಪಾಲಿಸಿದ ಆತ್ಮ, ಆತನು ನಿತ್ಯ ಆತ್ಮ. ಆತನಲ್ಲಿರುವ ಜೀವ ನಿತ್ಯ ಜೀವ. ಹಾಗಾದರೆ ದೇವರಿಂದ ನಮಗೆ ದೊರಕುವಂಥದ್ದೆಲ್ಲವೂ ಅದು ನಿತ್ಯತ್ವವನ್ನು ಅಥವಾ ನಿತ್ಯತ್ವದ ಮಹಿಮೆಯನ್ನು ಹೊಂದಿಕೊಂಡಿರುವಂಥದ್ದು. ಸೃಷ್ಟಿಯಲ್ಲಿ ಯಾವುದು ನಿತ್ಯವಲ್ಲ, ಸೃಷ್ಟಿಯಲ್ಲಿ ಯಾವುದು ನಿತ್ಯವಲ್ಲ. ಸೃಷ್ಟಿಯಲ್ಲಿ ಎಲ್ಲದರ ಮಹಿಮೆ ಅದು ನಶ್ವರ. ಆದರೆ ಮನುಷ್ಯರಾದ ನಮಗೆ ನಾವು ಸಹ ಸೃಷ್ಟಿಯಾಗಿದ್ದು ನಮ್ಮ ಮಹಿಮೆ ಸಹ ನಶ್ವರವೇ. ಬೆಳಗಿದ್ದ ಬಲ ಸಂಜೆಗೆ ನಮಗಿಲ್ಲ. ಯೌವನ ಪ್ರಾಯದಲ್ಲಿದ್ದ ತ್ರಾಣ ನಾವು ವೃದ್ಧಾಪಕ್ಕೆ ಹೋಗುವಾಗ ನಮ್ಮಲ್ಲಿ ಇಲ್ಲ. ಎಲ್ಲವೂ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಅದು ಕಡಿಮೆ ಆಗ್ತದೆ. ಎಲ್ಲವೂ ತಾಳ್ಮೆ ಕಡಿಮೆ ಆಗ್ತದೆ, ಧೈರ್ಯ ಕಡಿಮೆ ಆಗ್ತದೆ, ಬಲ ಕುಂದಿ ಹೋಗ್ತದೆ. ನಾವು ನಿತ್ರಾಣಿಗಳು ನಶ್ವರವನ್ನು ಧರಿಸಿಕೊಂಡು ಎಂಬುದನ್ನು ತೋರಿಸುವಂಥ ವಿಚಾರ. ಬೆಳಿಗ್ಗೆ ನಿದ್ದೆ ಮಾಡಿ ಇದ್ದಾಗ ಇದ್ದ ಸೊಗಸಾದ ಮುಖ ಸಂಜೆ ದಣಿವಾದಾಗ ಬಾಡಿ ಹೋಗಿರ್ತದೆ. ನಾವು ನಶ್ವರಕ್ಕೆ ಸಂಬಂಧಪಟ್ಟವರು. ಹಾಗಾದರೆ ಮನುಷ್ಯರ ಮೇಲೆ ದೇವರಿಗೆ ಅದೆಷ್ಟೋ ಪ್ರೀತಿ, ಗ್ರಹಿಸಲಾಗದಂಥ ಒಂದು ವಿಷಯ. ಮನುಷ್ಯನನ್ನು ಮಾತ್ರ ದೇವರು, ಯಾಕೋ ಸಮಸ್ತ ಸೃಷ್ಟಿಯಲ್ಲಿ ಮನುಷ್ಯನನ್ನು ಮಾತ್ರ ದೇವರು ನಿತ್ಯತ್ವಕ್ಕೆ ಏರಿಸ್ತಾನೆ, ಬಡ್ತಿ ಕೊಡ್ತಾನೆ, ಪ್ರಮೋಟ್ ಮಾಡ್ತಾನೆ. ಬೇರೆ ಯಾವ ಸೃಷ್ಟಿಗೂ ಯಾವ ಜೀವಿಗೂ ದೇವರು ಇದನ್ನು ಕನಿಕರಿಸಲಿಲ್ಲ, ಮನುಷ್ಯನನ್ನು ಮಾತ್ರ. ಹಾಗಾದರೆ ಮನುಷ್ಯರಾದ ನಾವು ದೇವರ ನಿತ್ಯತ್ವವನ್ನು ಕರುಣಿಸಬೇಕಾದ್ರೆ ಈ ನಿತ್ಯ ಜೀವ ಆತನ ಮಗನಾದ ಯೇಸು ಕ್ರಿಸ್ತನಲ್ಲಿದೆ. ವಾಕ್ಯವನ್ನು ಬಹಳವಾಗಿ ನಮಗೆ ಪದೇ ಪದೇ ತೋರಿಸ್ತದೆ. ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆಯುವಾಗ ಆತನು ಹೇಳ್ತಾನೆ, 1 ಯೋಹಾನ 5ನೇ ಅಧ್ಯಾಯದ 11ನೇ ವಚನ, ಆ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ. ದೇವರು ನಮಗೆ ನಿತ್ಯ ಜೀವವನ್ನು ಕೊಡ್ತಾನೆ. ಆದರೆ ಆ ಜೀವ ಎಲ್ಲಿದೆ? ಆ ಜೀವದ ಮೂಲ, ಆ ಜೀವದ ಸೋರ್ಸ್ ಆತನ ಮಗನೆಂದರೆ ಕರ್ತನಾದ ಯೇಸುಕ್ರಿಸ್ತನು. ಹಾಗಾದರೆ ಯೇಸುಕ್ರಿಸ್ತನ ಬಳಿಗೆ ಬಂದು ಆತನನ್ನು ಒಳಗೆ ಅಂಗೀಕರಿಸುವಾಗ ದೇವರ ಜೀವ ನಮ್ಮೊಳಗೆ ಬಂತು. ಇದರರ್ಥ ನಮ್ಮನ್ನು ದೇವರು ನಶ್ವರದಿಂದ ತಪ್ಪಿಸಿ ನಿತ್ಯ ಜೀವಿಯಾಗಿರುವ ದೇವರು ತನ್ನೊಂದಿಗೆ ನಮ್ಮನ್ನು ನಿತ್ಯ ಜೀವಿಗಳನ್ನಾಗಿ ಆತನು ಮಾರ್ಪಡಿಸಿಕೊಳ್ತಾನಲ್ಲ, ರೂಪಾಂತರ ಪಡಿಸ್ತಾನಲ್ಲ, ಇಂಥ ಶ್ರೇಷ್ಠ ಕೃಪೆಗೆ ನಮ್ಮನ್ನು ಪಾತ್ರನಾಗಿ ಮಾಡಿದ್ದಾನಲ್ಲ. ಹಾಗಾದರೆ ನೀತಿವಂತರಿಗಾಗುವ ಪುನರುತ್ಥಾನ, ಜೀವಕ್ಕಾಗಿ ಪುನರುತ್ಥಾನ, ಇದು ಅದುವೇ. ಹಾಗಾದರೆ ನೀತಿವಂತರಿಗಾಗುವ ಪುನರುತ್ಥಾನದಲ್ಲಿ ಸೇರುವ ಆಯ್ಕೆ ನಿನ್ನದಾಗಿದ್ದರೆ ಕರ್ತನಾದ ಯೇಸುಕ್ರಿಸ್ತನನ್ನು ನಂಬಲೇಬೇಕು. ನೀನು ಆತನ ನಂಬುವಾಗ
ದೇವರ ನಿತ್ಯ ಜೀವನ ನೀನು ಕಳಕೊಳ್ಳುವಂತೆ ನಿನ್ನಲ್ಲಿರುವ ಪಾಪಗಳಿಗಾಗಿ ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ 2000 ವರ್ಷಗಳ ಹಿಂದೆ ನಿನಗೆ ಬದಲಾಗಿ ಆತನು ನಿನ್ನ ಪಾಪದ ಶಿಕ್ಷೆಯನ್ನು, ಅಂದರೆ ದೇವರ ಕೋಪವನ್ನು ಅನುಭವಿಸಿ ನಿನ್ನ ಪಾಪಗಳು ಶುದ್ಧಿ ಹೊಂದುವುದಕ್ಕಾಗಿ ಆತನು ನಿನ್ನನ್ನು ಪ್ರೀತಿಸಿ ನಿನ್ನ ಪಾಪಗಳನ್ನು ತೊಳೆಯುವುದಕ್ಕಾಗಿ ಶುದ್ಧೀಕರಿಸುವಂತೆ ತನ್ನ ರಕ್ತವನ್ನು ಸುರಿಸಿ ಅದೇ ರಕ್ತದಿಂದ ಆತ ನಮ್ಮನ್ನು ಕೊಂಡುಕೊಂಡು ಯಾವುದರಿಂದಲೂ ಬೆಲೆ ಕಟ್ಟಲಾರದಂಥ ಪರಲೋಕದ ರಕ್ತ, ದೇವರ ರಕ್ತ, ದೇವರ ಸ್ವರಕ್ತ, ಕ್ರಿಸ್ತನ ಸ್ವರಕ್ತ, ನಿಷ್ಕಳಂಕ, ಪೂರ್ಣಾಂಗ, ಅಮೂಲ್ಯವಾದ ಕ್ರಿಸ್ತನ ರಕ್ತವನ್ನು ಆತ ನಮಗೆ ಕೊಟ್ಟಿದ್ದಾನೆ. ಇದರಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಪ್ರಕಟಣೆ 5:9 ಹೇಳ್ತದೆ, ಆತನು ಯಜ್ಞಾರ್ಪಿತನಾಗಿ ತನ್ನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ. 1 ಕೊರಿಂಥ 6:19 19-20 ಬರುವಾಗ ಹೇಳ್ತದೆ, ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ರಕ್ತ ಕ್ರಯದಿಂದ ಕೊಳ್ಳಲ್ಪಟ್ಟವರು, ನಿತ್ಯ ಕ್ರಯದಿಂದ ಕೊಳ್ಳಲ್ಪಟ್ಟವರು. ಹಾಗಾದರೆ ಇದನ್ನು ನೀನು ನಂಬಬೇಕು. ನಾವು ದೇವರ ನೀತಿಯನ್ನು ಹೊಂದಿಕೊಂಡು, ನಮ್ಮ ಪಾಪದ ಪಾಲಿಗೆ ಶಿಲುಬೆಯಲ್ಲಿ ಸತ್ತ ಯೇಸು ನಾವು ದೇವರ ನೀತಿಯನ್ನು ನಾವು ಹೊಂದಿಕೊಳ್ಳುವಂತೆ ಆತನು ಜೀವದಿಂದ ಎದ್ದು ಬಂದ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಆ ಕ್ರಿಸ್ತನು ಸತ್ತದ್ದು ನನ್ನ ಪಾಪಕ್ಕಾಗಿ, ನಿನ್ನ ಪಾಪಕ್ಕಾಗಿ. ಕ್ರಿಸ್ತನು ಜೀವದಿಂದ ಎದ್ದು ಬಂದದ್ದು ಆ ದೇವರ ನೀತಿ ನಿನಗೂ ನನಗೂ ದೊರಕಬೇಕು. ಇದರ ನಿಮಿತ್ತವೇ ನಾವು ನೀತಿವಂತರಾಗಲು ಸಾಧ್ಯ. ಇನ್ನು ಹೇಗೂ ನಾವು ನೀತಿವಂತರಾಗಲು ಸಾಧ್ಯವಿಲ್ಲ. ವಾಕ್ಯ ಹೇಳ್ತದೆ, ರೋಮ 4:25 ದೇವರಾತನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಹಾಗಾದರೆ ಯೇಸುವನ್ನು ನಂಬುವಾಗ ಆತನು ಶಿಲುಬೆಯಲ್ಲಿ ಮರಣ ಹೊಂದಿದ್ದು ನನ್ನ ಅಪರಾಧಗಳ ನಿಮಿತ್ತ, ಆತನ ಜೀವದಿಂದ ಎದ್ದು ಬಂದದ್ದು ದೇವರ ನೀತಿ ನಮಗೆ ದೊರಕುವಂತೆ. ಹಾಗಾದರೆ ಈ ಯೇಸುವನ್ನು ಹೀಗೆ ನಂಬುವಾಗ ದೇವರ ನೀತಿ ನನ್ನೊಳಗೆ ಬರ್ತದೆ. ಆಗ ಒಳ್ಳೆಯದನ್ನು ನಡೆಸಿದವರು ನಾವಾಗ್ತೇವೆ. ನಾವು ಒಳ್ಳೆಯದನ್ನು ನಡೆಸಬೇಕೆಂಬುದಾಗಿ ದಾನ ಧರ್ಮ, ಅದು ಇದು ಏನೇನೆಲ್ಲ ಮಾಡ್ತೇವೆ. ದೇವರ ವಾಕ್ಯ ಅದನ್ನು ಚಿಂದಿ ಬಟ್ಟೆ ಎಂಬುದಾಗಿ ಹೇಳ್ತದೆ. ಆದರೆ ಒಬ್ಬನೇ ನೀತಿವಂತನಾಗಿರುವ ದೇವರ ಮಗನಾದ ಯೇಸು ಕ್ರಿಸ್ತನನ್ನು, ನೀತಿಯಾಗಿರುವ ಆತನನ್ನು ಒಳಗೆ ಕರಕೊಳ್ಳುವಾಗ, ದೇವರ ನೀತಿ ನಮ್ಮನ್ನು ನೆಲೆಸುವಾಗ ದೇವರು ನಮ್ಮನ್ನು ನೀತಿಯನ್ನಾಗಿ ಆತನು ಗಮನಿಸ್ತಾನೆ. ದೇವರು ನಮ್ಮನ್ನು ತನ್ನ ನೀತಿಯನ್ನಾಗಿ ಅಂಗೀಕರಿಸ್ತಾನೆ. ಇವರಿಗೆ ಸಿಕ್ಕುವ ಪುನರುತ್ಥಾನ ಜೀವ, ಆ ಜೀವ ಆತನ ಮಗನಲ್ಲಿದೆ. ಅದು ದೇವರು ನಮಗೆ ಕರುಣಿಸಿರುವ ನಿತ್ಯ ಜೀವ. ಒಂದು ವೇಳೆ ಯೇಸು ಕ್ರಿಸ್ತನನ್ನು ಗಳೆಯುವುದಾದರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಇಲ್ಲಿ ಇದರ ಅಂತರವನ್ನು ನಾನು ಮಾತನಾಡಬೇಕು. ಈ ಪುನರುತ್ಥಾನವು ಈ ಒಳ್ಳೆಯವರಿಗೂ ಕೆಟ್ಟವರಿಗಾಗುವ ಪುನರುತ್ಥಾನ ಏಕಕಾಲದಲ್ಲಿ ಆಗೋದಿಲ್ಲ. ಯೇಸು ಕ್ರಿಸ್ತನು ಭೂಮಿ ಮೇಲೆ 1000 ವರ್ಷ ಆಳ್ವಿಕೆ ಮಾಡುವಂತ ಪ್ರಸ್ತಾಪವಿದೆ. ಹಾಗಾದರೆ ಆತನು 1000 ವರ್ಷ ಆಳ್ವಿಕೆಗೆ ಬರುವುದಕ್ಕೆ ಮೊದಲು ಆತನು ಈ ನೀತಿವಂತರ ಪುನರುತ್ಥಾನವನ್ನು ನೇಮಿಸಿದ್ದಾನೆ. ಹಾಗಾಗಿ ಇದು ಭಕ್ತರ ಪುನರುತ್ಥಾನ, ಇದನ್ನು ಪ್ರಥಮ ಪುನರುತ್ಥಾನ. ವಾಕ್ಯ ಹೇಳ್ತದೆ, ಪ್ರಥಮ ಪುನರುತ್ಥಾನದಲ್ಲಿ ಸೇರಿದವರು ಧನ್ಯರು, ಅವರು ಧನ್ಯರು ಮತ್ತು ಪರಿಶುದ್ಧರಾಗಿದ್ದಾರೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಆದರೆ ಆ 1000 ವರ್ಷ ತೀರಿದ ಮೇಲೆ ಇನ್ನೊಂದು ಪುನರುತ್ಥಾನವಾಗ್ತದೆ, ಅದು ಎರಡನೇ ಪುನರುತ್ಥಾನ. ಆ ಪುನರುತ್ಥಾನ ನ್ಯಾಯ ತೀರ್ಪಿಗಾಗಿ ಆಗ್ತದೆ. ಅದು ಆ ದಿನ ದೇವರು ತನ್ನ ಕೋಪದಲ್ಲಿ ಕಾಣಿಸಿಕೊಳ್ತಾನೆ. ಆ ದಿನ ದೇವರು ಕೋಪದಲ್ಲಿ ಕಾಣಿಸಿಕೊಳ್ತಾನೆ. ಆ ಕೋಪದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಲ್ಲಿ ನ್ಯಾಯ ತೀರ್ಪಾದ ಮೇಲೆ ಅವರಿಗೆ ಉಳಿದಿರುವಂಥದ್ದು ಅಗ್ನಿ ನರಕವೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನೀನು ಅಗ್ನಿ ನರಕದಿಂದ ತಪ್ಪಿಸಿಕೊಳ್ಳಲೇಬೇಕು. ಈಗಾಗಲೇ ಮಾಡಿದ ತಪ್ಪಿನಿಂದ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸ್ತಿರುವ ನೀನು ಕ್ರಿಸ್ತನಿಲ್ಲದೆ ಒಂದು ವೇಳೆ ಸತ್ತರೆ, ದೇವರ ನೀತಿಯನ್ನು ಗ್ರಹಿಸದೆ ಅಂಗೀಕರಿಸದೆ, ದೇವರ ನಿತ್ಯ ಜೀವವನ್ನು ಸಂಪಾದಿಸದೆ ಸತ್ತರೆ, ನರಕದಲ್ಲಿ ಇನ್ನೂ ಘೋರ ಯಾತನೆ ಇದೆ. ಅದು ನಿನಗೆ ಬೇಡ. ಸಹೋದರನೇ, ನಿನಗದು ಬೇಡ. ಸಹೋದರಿ, ನಿನಗದು ಬೇಡ. ಯೇಸು ಕ್ರಿಸ್ತನನ್ನು ಅಂಗೀಕರಿಸು. ಆ ಜೀವ ಆತನ ಮಗನಲ್ಲಿದೆ. ಆ ಜೀವ, ದೇವರ ಜೀವವನ್ನು ಹೊಂದಿರೋ ಮಗನನ್ನು ನಿನ್ನೊಳಗೆ ಅಂಗೀಕರಿಸು. ಪ್ರಾರ್ಥನೆ ಮಾಡೋಣ. ಕೃಪೆಗಳ ತಂದೆ, ಈ ವಾಕ್ಯವನ್ನು ಕೇಳಿ ನಿನ್ನನ್ನು ಅಂಗೀಕರಿಸಿರುವಂಥ ಈ ಪ್ರಿಯ ಸಹೋದರ ಸಹೋದರನ ಗಮನಿಸು ಸ್ವಾಮಿ. ಕರ್ತನೆ, ಇವರು ಅರಿವಿಲ್ಲದೆ ಕೆಟ್ಟವರಿಗಾಗುವ ಪುನರುತ್ಥಾನದ ಕಡೆಗಿದ್ರೆ ಇವನ್ನ ದಯಮಾಡಿ ತಪ್ಪಿಸಿ, ನೀತಿವಂತರಿಗೆ ಅಥವಾ ಒಳ್ಳೆಯವರಿಗೆ ನೇಮಿಸಲು ಪುನರುತ್ಥಾನದಲ್ಲಿ ಇವರನ್ನ ಸೇರಿಸು.
ಅದು ಜೀವಕ್ಕಾಗಿ ಪುನರುತ್ಥಾನ ಎಂಬುದಾಗಿ ಹೇಳಿದೆಯಲ್ಲ. ದೇವರೇ, ನೀನು ಜೀವವಾಗಿದೆ, ನೀನು ನಿತ್ಯ ಜೀವವಾಗಿದೆ. ಆ ಜೀವ ನಮಗೆ ನಿನ್ನ ಮಗನಾದ ಯೇಸು ಕ್ರಿಸ್ತನಲ್ಲಿದೆ. ಯೇಸುವೇ, ನಮ್ಮ ಹೃದಯದೊಳಗೆ ಬಾ. ದೇವರ ನೀತಿಯಾದ ಯೇಸುವೇ, ನಮ್ಮ ಹೃದಯದೊಳಗೆ ಬಾ. ನಮ್ಮ ಅಪರಾಧಕ್ಕಾಗಿ ನಿನ್ನ ಶಿಲುಬೆಯಲ್ಲಿ ಸತ್ತು ನಾನು ದೇವರ ನೀತಿಯನ್ನು ಸಂಪಾದಿಸುವಂತೆ ಪುನರುತ್ಥಾನವಾದ ಯೇಸುವೇ, ನಿನ್ನ ನಂಬ್ತೇನೆ, ನನ್ನ ಹೃದಯದೊಳಗೆ ಬಾ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲ.